ಸದ್ಯಕ್ಕೆ ನಮ್ಮ ಮನೆನ ದಾಟ್ಕೊಂಡು ಶಿವಮೊಗ್ಗನ ದಾಟ್ಕೊಂಡು ರೋಡ್ ಸೈಡ್ ಅಲ್ಲಿರುವ ಚಕ್ಕೋತ ಹಣ್ಣನ್ನ ತಿನ್ಕೊಂಡು ಸೀದಾ ಲಕ್ಕೋಳಿಯ ಶ್ರೀ ಶನೈಶ್ವರ ದೇವಸ್ಥಾನಕ್ಕೆ ಹೋಗತೀನಿ. ಈ ದೇವಸ್ಥಾನ 1985ರಲ್ಲಿ ಕಟ್ಟಿದ್ರಂತೆ. ಅದಕ್ಕಿಂತ ಮುಂಚೆ ಜಸ್ಟ್ ಇಲ್ಲೊಂದು ತಾರೆ ಮರ ಇತ್ತಂತೆ. ಈ ತಾರೆ ಮರಕ್ಕೆ ಲಿಂಗದಳ್ಳಿಯಲ್ಲಿರುವ ಒಬ್ರು ವಯಸ್ಸಾದ ಅಜ್ಜ ಡೈಲಿ ಬಂದು ಪೂಜೆ ಮಾಡ್ತಿದ್ರಂತೆ. ಪೂಜೆ ಮಾಡ್ತಾ ಇಲ್ಲಿರುವ ಜನಗಳಿಗೆ ಶನೇಶ್ವರ ಸ್ವಾಮಿ ಬಗ್ಗೆ ಅವರ ಮಹತ್ವ ಬಗ್ಗೆ ಹೇಳ್ತಾ ಇದ್ರಂತೆ. ಅವಾಗೆಲ್ಲ ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ರಂತೆ. ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಅಜ್ಜಂಗ್ ಎಷ್ಟು ವಯಸ್ಸಾಗಿರುತ್ತೆ ಅಂತ. ಈ ದೇವಸ್ಥಾನನ ಭದ್ರಾ ಜಲಶಿಲೆ ಎದುರುಗಡೆನೆ ಕಟ್ಬೇಕಂತೇಳಿ ಪ್ರೇರಣೆ ಆಗಿ 1985ರಲ್ಲಿ ಶನೇಶ್ವರ ದೇವಸ್ಥಾನನ ಕಟ್ಟಿದ್ರು. ಅದಾದ್ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಟ್ಟಿದ್ರು. ತದನಂತರ ತಾರೆಮರ ಸುತ್ತ ನಾಗದೇವತೆ ದೇವಸ್ಥಾನನ ಕಟ್ಟಿದ್ರು. ಹಾಗೆ ಇದ್ರ ಜೊತೆಗೆ 31 ಅಡಿಯ ಶನೇಶ್ವರ ಸ್ವಾಮಿಯ ಏಕಶಿಲೆಯನ್ನು ಕಟ್ತಾ ಇದ್ದಾರೆ. 31 ಅಡಿ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಮೋಸ್ಟ್ಲಿ ಇದು ಕರ್ನಾಟಕಕ್ಕೆ 2ನೇ ಸ್ಥಾನ ಪಡಿಬಹುದು. ಹಾಗೆ ಈ ದೇವಸ್ಥಾನದ ಮಹತ್ವ ಏನಂದ್ರೆ ಎರ್ಲೆಣ್ಣೆ ತಗೊಂಡ್ಬಂದು ಸ್ವಾಮಿಗೆ ಅಭಿಷೇಕ ಮಾಡಿ ನಿಮ್ಮ ಆಸೆಗಳನ್ನ ಕೋರ್ಕೊಂಡ್ರೆ ಅದು ನೆರವೇರುತ್ತಂತೆ. ಸೊ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇದೇ ತರ ಮೋರ್ ವಿಡಿಯೋಸ್ ಗಳಿಗಾಗಿ ನನ್ನನ್ನ ಫಾಲೋ ಮಾಡಿ.